ಸ್ನೇಹಿತರೆ, ಒಬ್ಬ ವ್ಯಕ್ತಿ ಒಂದು ರಾತ್ರಿ ಗುಡಿಸಲಿನಲ್ಲಿ ಹಣತೆಯನ್ನು ಹೊತ್ತಿಸಿ ಶಾಸ್ತ್ರವನ್ನು ಓದುತ್ತಾ ಇರ್ತಾನೆ. ಮಧ್ಯರಾತ್ರಿ ದೀಪವನ್ನು ಮಲಗುವ ಸಂದರ್ಭದಲ್ಲಿ ಹಾರಿಸಿ ಬಿಡ್ತಾನೆ. ಆತ ಇದ್ದಕ್ಕಿದ್ದಂತೆ ಹೊರಗಿನ ವಾತಾವರಣವನ್ನು ನೋಡಿ ಆಶ್ಚರ್ಯವನ್ನು ಪಡ್ತಾನೆ. ಎಲ್ಲಿಯವರೆಗೆ ದೀಪ ಉರಿಯುತ್ತಲೇ ಇತ್ತೋ ಅಲ್ಲಿಯವರೆಗೆ ಹುಣ್ಣಿಮೆಯ ಚಂದ್ರ ಬೆಳದಿಂಗಳನ್ನು ಹೊತ್ತು ಹೊರಗೆ ನಿಂತಿದ್ದ. ಯಾವಾಗ ದೀಪ ನಂದಿ ಹೋಯಿತೋ ಆಗ ಚಂದ್ರನ ಬೆಳದಿಂಗಳ ಕಿರಣಗಳು ಗುಡಿಸಲಿನ ತುಂಬೆಲ್ಲ ಹರಡಿಕೊಂಡವು. ಒಂದು ಪುಟ್ಟ ದೀಪ ಅದು ಎಷ್ಟು ದೊಡ್ಡ ಚಂದ್ರನನ್ನು ತಡೆ ಹಿಡಿದಿತ್ತು ಅನ್ನೋದು ಆತನಿಗೆ ಆಶ್ಚರ್ಯವನ್ನು ಉಂಟು ಮಾಡಿತು. ಅದೇ ರೀತಿ ನಾವು ಸಹ ನಮ್ಮ ಜೀವನದಲ್ಲಿ ಅಹಂಕಾರದ ದೀಪವನ್ನು ಹತ್ತಿಸಿ ಬಿಟ್ಟಿರ್ತೇವೆ. ದೇವತೆಗಳ ಬೆಳದಿಂಗಳು ಹೊರಗೆ ನಿಂತಿದೆ. ಎಲ್ಲಿಯವರೆಗೆ ನಾವು ನಮ್ಮ ಬಾಯಿಗೆ ಬೀಗವನ್ನು ಹಾಕೋದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಮನಸ್ಸು ಶಾಂತ ರೀತಿಯಿಂದ ಇರೋದಿಲ್ಲ. ಮನಸ್ಸು ಶಾಂತಿಯಿಂದ ಇದ್ದರೆ ಮಾತ್ರ ದೇವರ ಉಪಸ್ಥಿತಿಯ ಅರಿವು ನಮಗೆ ಆಗೋದಿಕ್ಕೆ ಸಾಧ್ಯ ಸ್ನೇಹಿತರೆ.